ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ ಒಳಗೆ ಸೆಕೆಂಡ್ PUC ಇಂಗ್ಲೀಷ್ ಲೆಸನ್ ವೇರ್ ದೆರ್ ಈಸ್ ಅ ವೀಲ್ ಇದರದ್ದು ಶಾರ್ಟಾಗಿ ಸಮ್ರಿ ನೋಡೋಣಂತ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಬಟನ್ನ ಒತ್ತೋದ್ರ ಮೂಲಕ ಸಪೋರ್ಟ್ ಮಾಡಿ. ವೇರ್ ದೆರ್ ಈಸ್ ಅ ವೀಲ್ ಈಸ್ ಅ ಎಸ್ಸೆ ರಿಟನ್ ಬೈ P. ಸಾಯಿನಾಥ್ ಅಂತಂದರೆ ವೇರ್ ದೆರ್ ಈಸ್ ಅ ವೀಲ್ ಅನ್ನೋದು ಒಂದು ಪ್ರಬಂಧ ಆಗಿದೆ. ಇದನ್ನು ಬರೆದವರು P. ಸಾಯಿನಾಥ್. It narrates how cycling brought wealth and economic development among women in poor and backward district of ಪುದುಕೋಟ್ಟೈ in ತಮಿಳುನಾಡು. ಅಂತಂದ್ರೆ ತಮಿಳುನಾಡಿನ ಒಂದು ಹಿಂದುಳಿದ ಜಿಲ್ಲೆಯಾದಂತಹ ಪುದುಕೋಟ್ಟೈ ಒಳಗೆ ಮಹಿಳೆಯರು ಯಾವ ರೀತಿಯಾಗಿ ಸೈಕಲನ್ನು ಓಡಿಸುವುದರ ಮೂಲಕ ಅವರ ಸಂಪತ್ತನ್ನು ಗಳಿಸಿಕೊಂಡ್ರು, ಹಾಗೆಯೇ ಯಾವ ರೀತಿಯಾಗಿ ಆರ್ಥಿಕವಾಗಿ ಮುಂದುವರಿದ್ರು ಅನ್ನೋದನ್ನು ಇದು ತಿಳಿಸ್ಕೊಡುತ್ತೆ. ದೇರ್ ವಾಸ್ ಅ ಸೈಕ್ಲಿಂಗ್ ಮೂಮೆಂಟ್ ಥ್ರೂ ಔಟ್ ದ ಡಿಸ್ಟ್ರಿಕ್ಟ್ ಆಫ್ ಪುದುಕೋಟ್ಟೈ ಅಂತಂದ್ರೆ ತಮಿಳುನಾಡಿನ ಒಂದು ಹಿಂದುಳಿದ ಜಿಲ್ಲೆ ಏನಾಗಿತ್ತಲ್ಲ ಪುದುಕೋಟ್ಟೈ, ಅದರೊಳಗೆ ಒಂದು ಸೈಕಲ್ನ ಒಂದು ಚಳವಳಿ ಆಗುತ್ತೆ. ದ ರೂರಲ್ ವುಮೆನ್ ಸ್ಪೆಷಲಿ ದ ನಿಯೋ ಲಿಟ್ರೇಟ್ಸ್ ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟೆಡ್. ಏನು ಪುದುಕೋಟ್ಟೈ ಒಳಗೆ ಒಂದು ಸೈಕಲಿಂದ ಚಳವಳಿ ನಡೆದಿತ್ತಲ್ಲ, ಅದರೊಳಗೆ ಆಗ ತಾನ ಒಂದು ಶಿಕ್ಷಣವನ್ನು ಪಡೆದಿರುವಂತಹ ಎಲ್ಲರೂ ಕೂಡ ಅದರೊಳಗೆ ಭಾಗಿಯಾಗಿದ್ದರು. ದಿಸ್ ರೂರಲ್ ವುಮೆನ್ ಯೂಸ್ಡ್ ಸೈಕಲ್ ಹ್ಯಾಸ್ ಅ ವೆಪನ್ ಟು ಫೈಟ್ ಅಗೇನೆಸ್ಟ್ ದೇರ್ ಪೋವರ್ಟಿ ಆ್ಯಂಡ್ ಡಿಪೆಂಡೆನ್ಸ್ ಅಂತಂದ್ರೆ ಈ ಒಂದು ಗ್ರಾಮೀಣ ಪ್ರದೇಶದ ಮಹಿಳೆಯರು ಈ ಸೈಕ್ಲಿಂಗ್ ಅನ್ನೋದನ್ನು ವೆಪನ್ ಆಗಿ ಯೂಸ್ ಮಾಡಿದರು. ಯಾವುದಕ್ಕಂತಂದ್ರೆ ಅವರ ಒಂದು ಬಡತನ ಮತ್ತು ಇನ್ನೊಬ್ಬರ ಮೇಲೆ ಅವರಾಗಿರ್ತಕ್ಕಂಥ ಅವಲಂಬಿತಕ್ಕೆ ಅದನ್ನೊಂದು ಆಯುಧವಾಗಿ ಅವರು ಯೂಸ್ ಮಾಡಿಕೊಂಡ್ರು. ವುಮೆನ್ ಅಗ್ರಿಕಲ್ಚರ್ ವರ್ಕರ್ಸ್, ಕ್ವಾರಿ ಲೇಬರ್ಸ್ ಆ್ಯಂಡ್ ವಿಲೇಜ್ ಹೆಲ್ತ್ ನರ್ಸಸ್ ವೇರ್ ಅಮಾಂಗ್ ದ ಫ್ಯಾನ್ಸ್ ಆಫ್ ಸೈಕ್ಲಿಂಗ್ ಅಂತಂದ್ರೆ ಯಾರ್ಯಾರು ಮಹಿಳೆಯರು ಕೃಷಿ ಒಳಗೆ ಕೆಲಸವನ್ನು ಮಾಡ್ತಿದ್ರು, ಹಾಗೆ ಬೇರೆ ಬೇರೆ ಕಾರ್ಖಾನೆ ಒಳಗೆ ಲೇಬರ್ಸ್ ಆಗಿ ಕೆಲಸವನ್ನು ಮಾಡ್ತಿದ್ರು, ಮತ್ತು ಏನು ಆರೋಗ್ಯ ಕೇಂದ್ರ ಒಳಗೆ ನರ್ಸ್ ಆಗಿ ಕೆಲಸವನ್ನು ಮಾಡ್ತಿದ್ರಲ್ಲ ಅವರೆಲ್ಲರೂ ಕೂಡ ಒಂದು ಸೈಕ್ಲಿಂಗಿಗೆ ಅಭಿಮಾನಿಗಳಾಗ್ಬಿಟ್ಟಿದ್ರು. ಎನ್ ಕಣ್ಣಮಲೈ ವಾಸ್ ಒನ್ ಆಫ್ ದ ಪಿಯೋನಿಯರ್ ಆಫ್ ಸೈಕ್ಲಿಂಗ್ ಮೂಮೆಂಟ್ ಅಂತಂದ್ರೆ ಎನ್ ಕಣ್ಣಮಲೈ ಅನ್ನೋರು ಒಂದು ಸೈಕ್ಲಿಂಗಿನ ಚಳುವಳಿ ನಡೆದಿತ್ತಲ್ಲ ಅದರ ಒಂದು ಪ್ರತಿವರ್ತಕರಾಗಿ ಮತ್ತು ಒಬ್ಬ ನಾಯಕಿಯಾಗಿ ಒಂದು ಪಾತ್ರವನ್ನು ವಹಿಸ್ತಾ ಇದ್ದರು. ಅಕಾರ್ಡಿಂಗ್ ಟು ಹರ್, ಸೈಕ್ಲಿಂಗ್ ಗೇವ್ ವುಮೆನ್ ಕಾನ್ಫಿಡೆನ್ಸ್ ಆ್ಯಂಡ್ ಇಟ್ ರೆಡ್ಯೂಸಸ್ ದೇರ್ ಡಿಪೆಂಡೆನ್ಸಿ ಆನ್ ಮೆನ್ ಅಂತಂದ್ರೆ ಅವ್ರ ಪ್ರಕಾರ ಎನ್ ಕಣ್ಣಮಲೈ ಅವ್ರ ಪ್ರಕಾರ ಏನಂತಂದ್ರೆ ಮಹಿಳೆಯರಿಗೆ ಈ ಸೈಕ್ಲಿಂಗ್ ಅನ್ನೋದು ಅವರ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ, ಹಾಗೆಯೇ ಅವರು ಪುರುಷರ ಮೇಲೆ ಅವರು ಅವಲಂಬಿತವಾಗಿರುವುದನ್ನು ಕೂಡ ಅದು ತಡೆಯುತ್ತೆ ಅಂತ ಅವ್ರ ಪ್ರಕಾರ ಹೇಳ್ತಾರೆ. ದ ವುಮೆನ್ ಹ್ಯಾಡ್ ಟು ಪುಟ್ ಅಪ್ ವಿತ್ ವಿಷಿಯಸ್ ಅಟ್ಯಾಕ್ ಆನ್ ದರ್ ಕ್ಯಾರೆಕ್ಟರ್ ಇನ್ ದ ಬಿಗಿನಿಂಗ್ ಬಟ್ ದಿಸ್ ಡಿಡ್ ನಾಟ್ ಡೆಟರ್ ದೆಮ್ ಅಂತಂದ್ರೆ ಮಹಿಳೆಯರು ಏನು ಸೈಕ್ಲಿಂಗ್ನ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರಲ್ಲ ಅಂಥ ಸಂದರ್ಭದೊಳಗೆ ಅವರೊಂದು ಕ್ಯಾರೆಕ್ಟರ್ ಮೇಲೆ ಅದು ಯಾವುದೋ ಅಂದ್ರೆ ಅಲ್ಲಿ ಜನ ಏನೇನೋ ಒಂದು ಸ್ವಲ್ಪ ಕೆಟ್ಟದಾಗಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬಟ್ ಅದು ಅವ್ರಿಗೆ ಯಾವುದೇ ರೀತಿಯಾದಂಥ ಪ್ರಭಾವವನ್ನು ಬೀರಂಗಿಲ್ಲ. ಅವ್ರ ಪಾಡಿಗೆ ಅವರು ಸೈಕ್ಲಿಂಗನ್ನು ಮಾಡ್ತಾ ಅದರದಿಂದ ಅವ್ರಿಗೆ ಏನೇನು ಪ್ರಯೋಜನಗಳಿರ್ತವೆ ಅವನ್ನೆಲ್ಲ ಪಡ್ಕೋತಾ ಇರ್ತಾರೆ. ಸೈಕ್ಲಿಂಗ್ ಕ್ಯಾಂಪಸ್ ವೇರ್ ಹೆಲ್ಡ್ ಇನ್ ಅರೋಲಿ ಆನ್ ಸಂಡೇಸ್ ಆ್ಯಂಡ್ ಅ ಲಾರ್ಜ್ ನಂಬರ್ ಆಫ್ ವುಮೆನ್ಸ್ ಪಾರ್ಟಿಸಿಪೇಟೆಡ್ ಅಂತಂದ್ರೆ ಅರಿವೋಲಿ ಅನ್ನೋ ಕಡೆ ಒಂದು ಭಾನುವಾರ ಏನು ಸೈಕ್ಲಿಂಗ್ ಕ್ಯಾಂಪಸ್ ನಡೀತಿರ್ತೈತಿ, ಅದರೊಳಗೆ ಮಹಿಳೆಯರು ಹೆಚ್ಚಿನ ಜನಸಂಖ್ಯೆ ಒಳಗೆ ಪಾರ್ಟಿಸಿಪೇಟ್ ಆಗಿರ್ತಾರೆ ಅಂದರೆ ಭಾಗಿಯಾಗಿರ್ತಾರೆ. ದ ಸೈಕ್ಲಿಂಗ್ ಮೂಮೆಂಟ್ ವಾಸ್ ದ ಬ್ರೈನ್ ಚೈಲ್ಡ್ ಆಫ್ ಶೀಲಾರಾಣಿ ಚುನ್ಕತ್, ದ ಫಾರ್ಮರ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತಂದ್ರೆ ಸೈಕ್ಲಿಂಗಿಂದ ಏನು ಚಳುವಳಿ ನಡೀತಿರ್ತೈತಲ್ಲ ಅದರೊಳಗೆ ಆ ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿಯಾದಂತಹ ಶೀಲಾರಾಣಿ ಚುನ್ಕತ್ ಅವರು ಅದರೊಳಗೆ ಅತಿಯಾದಂಥ ಒಂದು ಆಸಕ್ತಿಯನ್ನು ತೋರಿಸಿ ಅವರಿಗೆ ಒಂದು ಸಹಾಯವನ್ನು ಮಾಡ್ತಾ ಇರ್ತಾರೆ. ಶಿ ಈವನ್ ಎನ್ಕರೇಜ್ಡ್ ದ ಬ್ಯಾಂಕ್ಸ್ ಟು ಸ್ಯಾಂಕ್ಷನ್ ಲೋನ್ಸ್ ಫಾರ್ ವುಮೆನ್ ಟು ಬೈ ಬೈಸಿಕಲ್ ಅಂತಂದ್ರೆ ಶೀಲಾರಾಣಿ ಚುನ್ಕತ್ ಅವ್ರು ಏನು ಜಿಲ್ಲಾಧಿಕಾರಿ ಆಗಿರ್ತಾರಲ್ಲ ಅವರು ಒಂದು ಬ್ಯಾಂಕ್ಗಳಿಗೆ ಅಪ್ರೋಚ್ ಮಾಡ್ತಾರೆ, ಏನಂತಂದ್ರೆ ಮಹಿಳೆಯರಿಗೆ ಸೈಕ್ಲಿಂಗನ್ನು ಬೈ ಮಾಡಲಿಕ್ಕೆ ನೀವು ಲೋನ್ಗಳನ್ನ ಕೊಡಬೇಕು ಅಂತ ಅವ್ರಿಗೆಲ್ಲ ಸಪೋರ್ಟ್ನ ಮಾಡ್ತಿರ್ತಾರೆ. ಸೈಕ್ಲಿಂಗ್ ಪ್ಲೇಡ್ ಆ್ಯನ್ ಇಂಪಾರ್ಟೆಂಟ್ ರೂಲ್ ಇನ್ ದ ಲಿಟ್ರೇಸಿ ಡ್ರೈವ್ ಹ್ಯಾಸ್ ದ ವುಮೆನ್ ಕುಡ್ ರೀಚ್ ದ ರಿಮೋಟ್ ವಿಲೇಜಸ್ ಅಂತಂದ್ರೆ ಏನು ಸೈಕ್ಲಿಂಗ್ ಮಾಡ್ತಿರ್ತಾರಲ್ಲ ಅದೆಲ್ಲ ಒಂದು ಮುಖ್ಯವಾದಂಥ ಕಾರ್ಯ ಆಗಿರುತ್ತೆ. ಯಾಕಂತಂದ್ರೆ ಮಹಿಳೆಯರೆಲ್ಲರೂ ಕೂಡ ಒಂದು ಶಿಕ್ಷಣವನ್ನು ಪಡೆದುಕೊಳ್ಳಲಿಕ್ಕೆ ಅದು ಸಹಾಯ ಆಗಿರುತ್ತೆ. ಯಾವ ರೀತಿಯಾಗಿ ಅಂತಂದ್ರೆ ದೂರ ಊರುಗಳಿಗೆ ಅವರು ನಡೆದುಕೊಂಡು ಹೋಗೋಕ್ಕಾಗದೇ ಇರುವಂಥ ಸಂದರ್ಭದೊಳಗೆ ಅವರು ಸೈಕ್ಲಿಂಗ್ನ ಓಡಿಸ್ಕೊಂಡು ಹೋಗ್ತಿರ್ತಾರೆ. ದ ಸೈಕ್ಲಿಂಗ್ ಮೂಮೆಂಟ್ ಬೂಸ್ಟೆಡ್ ದ ಇನ್ಕಮ್ ಆಫ್ ವುಮೆನ್ ಆ್ಯಂಡ್ ಕಟ್ ಡೌನ್ ದ ಟೈಮ್ ವೇಸ್ಟೆಡ್ ಇನ್ ವೇಟಿಂಗ್ ಫಾರ್ ಬಸ್ಸಸ್.
ಸೈಕ್ಲಿಂಗ್ ಮಾಡೋದ್ರಿಂದ ಅವ್ರ ಇನ್ಕಮ್ನ ಕೂಡ ಹೆಚ್ಚಿಗೆ ಮಾಡ್ಕೋತಾರೆ. ಹಾಗೆ ಕೂಡ ಅವರೇನು ಬಸ್ಗಳಿಗೆ ಒಂದೊಂದು ತಾಸು 2 ತಾಸು ಗಂಟಲೆ ಏನು ವೇಟ್ ಮಾಡ್ತಿರ್ತಾರಲ್ಲ ಅದನ್ನು ಕೂಡ ಅದು ರಿಮೂವ್ ಮಾಡುತ್ತೆ ಅಂತ ಹೇಳ್ತಾರೆ. ದ ವುಮೆನ್ ಕುಡ್ ಕವರ್ ಲಾರ್ಜ್ ಏರಿಯಾಸ್ ಟು ಸೆಲ್ ದೇರ್ ಪ್ರೊಡ್ಯೂಸಸ್ ಅಂತಂದ್ರೆ ಏನು ಈ ಸೈಕ್ಲಿಂಗ್ ಮಾಡ್ಕೋತಾ ಅವ್ರೇನು ಪ್ರೊಡ್ಯೂಸ್ ಮಾಡ್ತಾರಲ್ಲ ಅದನ್ನೆಲ್ಲ ದೊಡ್ಡ ದೊಡ್ಡ ಸಿಟಿಗಳಿಗೆ ಕೂಡ ಅವರು ತಲುಪಿಸ್ಲಿಕ್ಕೆ ಸಾಧ್ಯ ಆಯಿತು. ಇಟ್ ಆಲ್ಸೋ ರಿಡ್ಯೂಸಸ್ ದೇ ಡಿಪೆಂಡೆನ್ಸಿ ಆನ್ ಫಾದರ್ಸ್, ಬ್ರದರ್ಸ್ ಆ್ಯಂಡ್ ಹಸ್ಬೆಂಡ್ಸ್ ಅಂತಂದರೆ ಈ ಸೈಕ್ಲಿಂಗ್ ಮಾಡೋದು ಏನು ಅವರು ಬೇರೆಯವ್ರ ಮೇಲೆ ಅವಲಂಬಿತವಾಗಿರೋದು, ಅಂದರೆ ತಂದೆ ತಾಯಿ ಮೇಲೆ ಅವಲಂಬಿತರಾಗಿರೋದು, ಆಮೇಲೆ ತಮ್ಮ ಅಥವಾ ಅಣ್ಣನ ಮೇಲೆ ಅವಲಂಬಿತ ಆಗಿರೋದು ಅಥವಾ ಮುಂದೆ ಗಂಡನ ಮೇಲೆ ಅವಲಂಬಿತವಾಗಿರೋದನ್ನು ಈ ಸೈಕ್ಲಿಂಗ್ ಅನ್ನೋದು ತಪ್ಪಿಸುತ್ತೆ. ಈ ಒಂದು ಟೋಟಲ್ ಲೆಸನ್ ಒಳಗೆ ಏನಿದೆ ಅಂತಂದ್ರೆ ಆ ಒಂದು ಕಾಲದೊಳಗೆ ಅಂದರೆ ಹಿಂದಿನ ಕಾಲದೊಳಗೆ ಮಹಿಳೆಯರು ಯಾವ ರೀತಿಯಾಗಿ ಪ್ರಾಬ್ಲಮ್ನ ಎದುರಿಸ್ತಾ ಇದ್ರು, ಅಂದರೆ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗಲಿಕ್ಕೆ ಕೆಲಸ ಮಾಡೋರು. ಹಾಗೆಯೇ ಸೈಕ್ಲಿಂಗ್ ಅನ್ನೋದು ಯಾವ ರೀತಿಯಾಗಿ ಅವ್ರಿಗೆ ಸೊಲ್ಯೂಷನ್ ಆಯಿತು, ಇದರಿಂದ ಏನೇನು ಅವ್ರಿಗೆ ಯೂಸಸ್ ಅದಾವು ಮತ್ತು ಆ ಒಂದು ಜಿಲ್ಲಾಧಿಕಾರಿ ಅವ್ರಿಗೆ ಯಾವ ರೀತಿಯಾಗಿ ಹೆಲ್ಪ್ನ ಮಾಡ್ತಾರೆ. ಟೋಟಲಾಗಿ ಒಂದು ವುಮೆನ್ಸ್ ಈ ಒಂದು ಸೈಕ್ಲಿಂಗ್ ಒಳಗೆ ಯಾವ ರೀತಿ ಯೂಸಸ್ನ ಪಡ್ಕೊಳ್ತಾರೆ ಅನ್ನೋದು ಇದೆ. Thank you for watching guys. Please like, share and subscribe. Click bell button, get first notification.